ನನ್ನನ್ನು ಆಶೀರ್ವದಿಸಿ. ಮಹಂತೇಶ, ಏನ್ ಬೆಂಗಳೂರಿಂದ ಇವಾಗ ಬಂದೆ? ಹೌದು ಅಪ್ಪಾಜಿ, ನೀವೆಲ್ಲೋ ಹೊರಟಂಗೆ ಕಾಣಿಸ್ತಾ ಇದೆ. ರುದ್ರ ನನ್ನ ಮಗಳ ಮದುವೆ ಇದೆ. ಮದುವೆಗೆ ಸ್ವಲ್ಪ ಹಣ ಬೇಕು ಅಂತ ಮಣ್ಣು ತಾನು ಹೇಳಿದ. ಅದಕ್ಕೆ ಹಣ ಕೊಟ್ಟು ಬರ್ಬೇಕಂತ ಹೊರಟಿದ್ದೆ. ಸರಿ, ನೀನು ಮನೆಗೆ ನಡಿ, ನಾನು ದುಡ್ಡು ಕೊಟ್ಟು ಬರ್ತೀನಿ. ಇಲ್ಲ ಅಪ್ಪಾಜಿ, ನೀವು ತಿರುಗಾಡಿ ಸ್ವಲ್ಪ ಸುಸ್ತಾಗಿದ್ದೀರಿ ಅನಿಸ್ತಾ ಇದೆ. ಆ ಕೆಲಸ ಮಾಡೋದಕ್ಕೆ ನಾನಿದ್ದೀನಲ್ಲ, ನೀವು ಮನೆಯಲ್ಲಿ ಹೋಗಿ ರೆಸ್ಟ್ ತಗೊಂಡ್ರಾಯ್ತು. ನಾನೇ ಹೋಗಿ ಕೊಟ್ಟು ಬರ್ತೀನಿ ಅಪ್ಪಾಜಿ. ಇಲ್ಲ ಮಹಂತೇಶ, ನಾನೇ ಕೊಟ್ಟು ಬರ್ತೀನಿ. ಯಾಕಂದ್ರೆ ದೂರದ ಪ್ರಯಾಣ, ಬರುವಾಗ ನಿನಗೆ ಸುಸ್ತಾಗಿರ್ತೇನೋ, ನಾನೇ ಕೊಟ್ಟು ಬರ್ತೀನಿ ಬಿಡು. ಇಲ್ಲ ಅಪ್ಪಾಜಿ, ನಾನು ಬರುವಾಗ ಎಲ್ಲ ಆನಂದವಾಗಿ ಬಂದಿದ್ದೇನೆ. ಇಲ್ಲ, ನೀವು ಮನೆಗೆ ಹೋಗಿ, ನಾನೇ ಹೋಗಿ ಕೊಟ್ಟು ಬರ್ತೇನೆ. ಸರಿ ಮಹಂತೇಶ, ನೋಡು, ಇದ್ರೆ ರುದ್ರ ಪರಮಾನಂದ ದೇವಸ್ಥಾನ ಹತ್ರ ಇರ್ತಾನೆ, ಇಲ್ಲದಿದ್ರೆ ಅವ್ರ ಮನೆ ಹತ್ರ ಇರ್ತಾನೆ. ಈ ದುಡ್ಡು ಕೊಟ್ಟು ಬೇಗ ಬಂದ್ಬಿಡು, ಸರಿನಾ? ಆಯ್ತು ಅಪ್ಪಾಜಿ. ರುದ್ರ, ಏ ರುದ್ರ, ಯಾರದಿರುವ ಮನ್ಯಾಗ? ಮನೆಗೆ ಯಾರು ಅತಿಥಿ ಬಂದಿರ್ಬೋದು ಅಂತ ಅನ್ಕೊಂಡಿದ್ದೆ. ಆದ್ರೆ ಮನೆಗೆ ಬಂದದ್ದು ಬೆನ್ನ ಹತ್ತದ ಬೇತಾಳದ ಭೂತ ಮಿಸ್ಟರ್ ಮಹಾಂತೇಶ್. ಬೆಂಗಳೂರಲ್ಲಿ ಬೆನ್ನತ್ತದ ಸಾಲದಂತ ಇಲ್ಲಿವರೆಗೂ ಬಂದಿದ್ದೀಯಲ್ಲ, ಬೇರೆಯವ್ರ ಮನೆಗೆ ಬರೋದಕ್ಕೆ ನಿನ್ನ ಆತ್ಮಕ್ಕೆ ನಾಚಿಕೆ ಆಗೋದಿಲ್ವಾ? ಯಾಕೋ ಎಲ್ಲಿಗೆ ಬಂದೆ? ಅಂಬಿಕಾ, ಬರಬೇಕಾದವರ ಮನೆಗೆ ಬಂದಿದ್ದೇನೆ. ಮತ್ತೊಬ್ಬರ ಮನೆಗೆ ತಪ್ಪಿ ಹೆಜ್ಜೆಡಲು ಲಜ್ಜೆ ಬಿಟ್ಟ ಪುರುಷ ನಾನಲ್ಲ. ನಾನ್ಯಾರೆಂಬುದು ನಿನಗೆ ಅರ್ಥ ಇಲ್ಲ ಅನಿಸ್ತಾ ಇದೆ. ಒಂದು ವೇಳೆ ನೀನು ತಿಳಿದಿದ್ದರೆ ನಾನು ಬರುವ ಮುನ್ನವೇ ಬಾಗಿಲಲ್ಲಿ ನಿಂತು ನಿನ್ನನ್ನು ಸ್ವಾಗತ ಮಾಡಿಕೊಳ್ಳುತ್ತಿದ್ದೆ. ಅದನ್ನು ತಿಳಿಯದು ನಿನ್ನ ದುರ್ದೈವ. ಈ ಧನರಾಜ್ ದಣಿ ಹತ್ರ ದುಡಿಯುವ ರುದ್ರನ ಮಗಳು ತಾನೇ ನೀನು? ಹೌದು. ಅದೆಲ್ಲ ನಿನ್ಗೆ ಆಗ್ಬೇಕು. ನೀನ್ ಇಲ್ಲಿಗೆ ಯಾಕೆ ಬಂದಿ ಅಷ್ಟು ಹೇಳಿ ಮೊದ್ಲು. ಬರಬೇಕಾದವರ ಮನೆಗೆ ಬಂದಿದ್ದೇನೆ ಅಂಬಿಕಾ. ಬರುವ ಹಾಗೆ ಸಂದರ್ಭ ತಂದುಕೊಂಡನು ಆ ನಿನ್ನ ತಂದೆ. ಈ ಊರಿನ ಅಗರ್ಭ ಶ್ರೀಮಂತ ಬೆಟ್ಟಪ್ಪ ದಣಿಯ ಏಕೈಕ ಪುತ್ರ ಮಾತಾಡ್ತಾನೆ. ನೀನು ಬೆಟ್ಟಪ್ಪ ದಣಿ ಮಗನ? ಹೌದು ಅಂಬಿಕಾ. ಅಂಬಿಕಾ, ಮೈಯಲ್ಲಿ ಹರಿಯುವ ರಕ್ತ ಹೆಪ್ಪುಗಟ್ಟಿದ್ದೆ. ಇಲ್ಲ ನಿಂತ ನೆಲವೇ ನಂಬರದಂತೈತೆ. ಇಲ್ಲ ಚಡಪಡಿಸದಿದ್ದ ನಿನ್ನ ನಾಲಿಗೆ ನಾಚಿಕೊಂಡಿದ್ದೆ. ಹೇಳು ಅಂಬಿಕಾ, ನಾನು ನಿನ್ನ ಪ್ರೀತಿ ಬಯಸಿದ್ದೆ ತಪ್ಪಾಯ್ತಾ? ತಪ್ಪಾಗಿಲ್ಲ. ನಿನ್ನ ಕಂಡು ದುಃಖ ಆಗ್ತಾ ಇದೆ. ಯಾಕೆ? 10 ಜನರಿಗೆ ಬುದ್ಧಿ ಹೇಳ ಶಿಕ್ಷಣ ಮಟ್ಟದಲ್ಲಿ ಪಾಠ ಹೇಳುವ ಗಿಳಿ ಹುಟ್ಲಿಲ್ಲ, ಎಲುಬು ತಿನ್ನದ ನಾಯಿ ಹುಡ್ತಲ್ಲ ಅಂತ ವ್ಯಥೆ ಆಗ್ತಾ ಇದೆ.
ಮನ ಬಂದಂತೆ ಮಾತನಾಡಿದರೆ ನಿನ್ನನ್ನು ನಿಂತ ನೆಲದಲ್ಲೇ ಮಣ್ಣು ಪಾಲು ಮಾಡಬೇಕಾಗುತ್ತದೆ. ಎಚ್ಚರ. ನಿನ್ನ ಅಂಧತನದ ಯೌವನವನ್ನು ಅನುಭವಿಸಲು ಬಂದಿರುವ ಈ ಮಹದೇಶನನ್ನು ಎಂದು ತಿರಸ್ಕರಿಸಬೇಡ. ನಿನ್ನ ಅಂಧಚಂದದ ಯೌವನ ಈ ನನ್ನ ಮನದಲ್ಲಿ ಕಾಡಕಿಚ್ಚಾಗಿ ನಿಂತಿದೆ. ನಾನು ಅಷ್ಟೊಂದು ರೂಪಸಿ? ಅಂಬಿಕಾ ಅಂಬಿಕಾ ಅಂಬಿಕಾ, ನಿನ್ನ ರೂಪ ಲಾವಣ್ಯಕ್ಕೆ ನಾನು ಮೂರ್ಖನಾಗಿ ಬಿಟ್ಟಿದ್ದೆ. ನಿನ್ನ ಯೌವನದ ಹೊಳೆಯಲ್ಲಿ ಅಂಬಿಗನಾಗಿ ಈಸಬೇಕೆಂಬ ಹಂಬಲದಿಂದ ಬಂದಿದ್ದೇನೆ. ಅಷ್ಟೇ ಅಲ್ಲ, ನಿನ್ನ ಪ್ರೀತಿಯ ಅರಮನೆಯಲ್ಲಿ ಮಹಾರಾಜನಾಗಿ ಮೆರೆಬೇಕೆಂಬ ಆಶೆಯಿಂದ ಬಂದಿದ್ದೇನೆ. ನೀನು ಮನಸ್ಸಿನಿಂದ ಒಪ್ಪಿದರೆ ಸರಿ, ಇಲ್ಲದಿದ್ದರೆ ನನ್ನ ಆಸೆಯನ್ನು ತೀರಿಸಿಕೊಳ್ಳಲು ನಾನು ಎಂದೂ ಏಸುವನಲ್ಲ. ಹೌದಾ? ಮುಚ್ಚೋ ಬಾಯಿ ಮೂರ್ಖ. ಮನೆ ಬೇಯಿಸದ ದೇವನ ಕುಕ್ಕಲು ಇದೇನು ದೇವದಾಸಿ ಹಕ್ಕಿ ಅಲ್ಲ, ದೇವರಿಗೆ ಎಂದೇ ಮೀಸಲವಾಗಿಟ್ಟಿರುವ ಪವಿತ್ರವಾದ ಹಕ್ಕಿ ನಾನು. ಇದನ್ನು ಕುಕ್ಕಲು ಬಂದ್ರೆ ನಿನ್ನ ರೆಕ್ಕೆಗಳ ಕತ್ತರಿಸ್ಕೋಬೇಕಾಗುತ್ತೆ. ಮಿಸ್ಟರ್ ಮಹಾಂತೇಶ್, ಒಂದು ಮಾತು ಹೇಳ್ತೀನಿ, ಸ್ವಲ್ಪ ಕಿವಿ ಕೊಟ್ಟು ಕೇಳೋ. ಒಲೆಯಾದ ಹೆಣ್ಣನ ಬೆನ್ನು ಹತ್ತದಂದ್ರೆ ಸೇದ ಬಾವಿ ನೀರು ನೋಡಿ ನಾಯಿ ಸಂತೋಷ ಪಟ್ಟಂತೆ ಸರಿ. ಪ್ರೀತಿದ ಹೆಣ್ಣನ್ನ ಅತ್ಯಾಚಾರಗೊಳಿಸೋದೆಂದರೆ ಒಪ್ಪಿಲ್ಲದ ಅಡಿಗೆ ಉಂಡಂತೆ ಸರಿ. ಮನಸ್ಸಿಲ್ಲದ ಹೆಣ್ಣನ್ನ ಮದುವೆ ಆಗೋದೆಂದರೆ ಭಟ್ಟಾರದ ನೀರಿಗೆ ಗಾಂಧಿ ಎಣ್ಣೆ ಚೆಲ್ಲಿದಂತೆ ಸರಿ. ಇದನ್ನೆಲ್ಲ ನೀನು ಅರ್ಥ ಮಾಡ್ಕೊಂಡ್ರೆ ಒಳ್ಳೆ ಮನುಷ್ಯನಾಗಿ ಬದುಕ್ತೀಯ. ಎಲ್ಲಿ ಹೋದ್ರೆ ನನ್ನ ಕೈಯಲ್ಲಿ ನಿನ್ನ ಪ್ರಾಣ ಕದ್ಕೋತೀಯ. ಬಾಯಿಗೆ ಬಂದಂತೆ ಬಗಳಿದರೆ ನಿನ್ನನ್ನು ನಿಂತ ನೆಲದಲ್ಲಿ ಮಣ್ಣು ಪಾಲು ಮಾಡಬೇಕಾಗುತ್ತದೆ. ಎಚ್ಚರ. ಹೌದಾ ಮಿಸ್ಟರ್ ಮಹಾಂತೇಶ್, ನಾನೊಂದು ಮಾತು ಕೇಳ್ತೀನಿ, ಅದಕ್ಕೆ ಸರಿಯಾಗಿ ಉತ್ತರ ಕೊಡ್ತೀಯಾ? ಯಾವ ಮಾತು ಕೇಳೋ ಅಂಬಿಕಾ? ಮನುಷ್ಯ ಹೊಟ್ಟೆ ಹಸ್ದಾಗ ಏನ್ ತಿಂತಾನೆ? ಎಂತ ಪ್ರಶ್ನೆ ಅಂಬಿಕಾ? ಮನುಷ್ಯನು ಹೊಟ್ಟೆ ಹಸಿದಾಗ ಅನ್ನವನ್ನೇ ತಿನ್ನುತ್ತಾನೆ. ಅನ್ನ ತಿನ್ನಬಾರದು, ಸಗಣಿನ ಯಾಕೆ ತಿನ್ನಬಾರದು? ಅಂಬಿಕಾ, ಮನುಷ್ಯ ಹಸಿದಾಗ ಅನ್ನವನ್ನೇ ತಿನ್ನೋದು, ಸಗಣಿ ಎಂದು ತಿನ್ನಲಾರ. ಹೌದು, ಹಸಿದ ಹೊಟ್ಟೆಗೆ ಅನ್ನ ಬೇಕು. ಅದರಂತೆ ಒಂದು ಗಂಡಿಗೆ ಒಂದು ಹೆಣ್ಣು ಬೇಕಂತ ಆ ಬ್ರಹ್ಮ ಹೆಂಡತಿ ಎಂಬ ಹೆಣ್ಣನ್ನು ಸೃಷ್ಟಿಸಿದ್ದಾನೆ. ಅದನ್ನು ಅರಿಯದೆ ಪರ ಹೆಣ್ಣಿನ ಮೇಲೆ ಕಣ್ಣು ಹಾಕೋದಂದ್ರೆ ಸಗಣಿ ತಿಂದಂತೆ ಸರಿ. ಸಾಕು, ನಿಲ್ಲಿಸು ನಿನ್ನ ವೇದಾಂತ. ನಿನ್ನ ತತ್ವ ಮಾತು ಕೇಳಲು ನಾನು ಇಲ್ಲಿಗೆ ಬಂದಿಲ್ಲ. ನೀನು ಮನಸ್ಸಿನಿಂದ ಒಪ್ಪಿದರೆ ಸರಿ, ಇಲ್ಲದಿದ್ದರೆ ನಿನ್ನ ಶೀಲವನ್ನು ಕಿತ್ತು ತಿನ್ನಬೇಕಾಗುತ್ತದೆ. ಎಚ್ಚರ. ಏನಾಗ್ಬೇಕು? ಅಂತೂ ಇವನೊಂದು ನಿರ್ಧಾರ ಮಾಡಿಕೊಂಡು ಬಂದಂತೆ ಕಾಣುತ್ತೆ. ಇದ್ದ ಸಮಯದಲ್ಲಿ ನಾನು ಅವನ ಶತ್ರು ಆಗದೆ ಉಪಾಯದಿಂದ ಪಾರಾಗಲೇಬೇಕು. ಸರಿ, ಹಾಗಾದ್ರೆ ಮಹಾಂತೇಶ್, ನೀವು ನನ್ನ ಎಷ್ಟೊಂದು ಪ್ರೀತಿಸ್ತೀರಂತ ನನಗೆ ಗೊತ್ತೇ ಇರಲಿಲ್ಲ. ಪ್ರೀತಿಗೋಸ್ಕರ ನೀವು ಪ್ರಾಣ ಕೊಡೋಕ್ಕೂ ಸಿದ್ಧ ಇದ್ದೀರಾ, ಪ್ರಾಣ ತಗೊಳಕ್ಕೂ ಸಿದ್ಧ ಇದ್ದೀರಾ. ಸರಿ, ನಾಳೆನೆ ನನ್ನ ಮದುವೆ ನಿಂತು ಹೋಗಲಿ. ಇವತ್ತಿನಿಂದ ನಮ್ಮಿಬ್ಬರ ಪ್ರೀತಿ ಪ್ರಾರಂಭವಾಗಲಿ. ಮಾತು ಸತ್ಯವೇ ಅಂಬಿಕಾ? ನಾಳೆ ನಿಮ್ಮ ಮುಂದೆ ಸುಳ್ಳು ಹೇಳಿ ಸತ್ಯನೇ ಹೇಳ್ತಾ ಇದ್ದೀನಿ. ಹಾಗಾದರೆ ಪ್ರಾರಂಭವಾಗಲಿ ನಮ್ಮ ಈ ಪ್ರಳಯ ಗೀತೆ.
ಏಯ್! ಈಗ ನಂದು ಒಂದೇ ನಿರ್ಧಾರ, ಒಂದು ನೀರಿನಿಂದ ಹೊರಟು ಹೋಗ್ಬೇಕು, ಇಲ್ಲ ನನ್ನ ಕೈಯಲ್ಲಿ ನಿನ್ನ ಪ್ರಾಣ ಕತ್ಕೋಬೇಕು. ಮಾತಾಡೋ, ಯಾಕೆ ನಾಲಿಗೆ ನಾಚಿಕೊಂಡಿದ್ದೆ, ರಕ್ತ ಹೆಪ್ಪುಗಟ್ಟಿದೆ, ನೀನಿಂದ ನೆಲ ಕೊಕ್ಕಿ ಹೋಯ್ತೆ. ಬೇಡ ಅಂಬಿಕಾ, ಬೇಡ. ನನ್ನನ್ನು ನಿನ್ನನ್ನು ಏನು ಮಾಡೋದಿಲ್ಲ. ನಿನ್ನಿಂದ ಹೊರಟು ಹೋಗುವೆ, ನನ್ನನ್ನು ಏನು ಮಾಡಬೇಡ. ಬೇಡ ಅಂಬಿಕಾ, ಬೇಡ. ಏ ರುದ್ರ, ಅಂಬಿಕಾ, ಚೋಳಿನ ಯುದ್ಧ ಕಲಿಯಲಾರದೆ ಹಾವಿನ ಉತ್ತಕ್ಕೆ ಎಂದು ಕೈ ಹಾಕಬಾರದು. ಒಂದು ವೇಳೆ ಹಾಕಿದರೆ ಅದು ಕುಕ್ಕದೆ ಬಿಟ್ಟಿದೆ. ಹೆಣ್ಣಿನ ಬುದ್ಧಿ ಮೊಳಕಾಲ ತೆಲೆಗೆಂದು ನೀನು ಅರ್ಥ ಮಾಡಿಸಿಕೊಟ್ಟೆ. ಈಗ ನೀನು ನನ್ನ ಕಣ್ಣಲ್ಲಿ ಒಂದು ಸಣ್ಣ ಜಾತಿ ಹುಳುವಾಗಿ ಕಾಣುವುದು.
ಉಪ್ಪಿಗಿಂತ ರುಚಿ ಬೇರೆ ಇಲ್ಲ ಒಪ್ಪಿಕೊಂಡೋರು ದಡ್ಡರಲ್ಲ ಇಂದು ಈ ಮನ್ಮಥನಿಂದ ನಿನಗೆ ಅಭಿಷೇಕವಾಗಿದೆ. ಮುಂದೆ ನಿನ್ನ ಮಾಂತೇಶನ ಮದುವೆ ಆದರೂ ಈ ಮನ್ಮಥನಿಂದನೇ ನಿನ್ನ ಪ್ರಥಮ ಅಂಬಿಕಾ ಬಹುದಿನಗಳ ಆಸೆಯನ್ನು ಇಂದು ನಾನು ತೀರಿಸಿಕೊಂಡೆ. ಈ ಮಾಂತೇಶನಿಗೆ ಎದುರಾದ ಹೆಣ್ಣು ಎಂದೂ ಉಳಿದಿಲ್ಲ. ಈ ಮಾಂತೇಶ ಅವರ ಜೀವನವನ್ನು ಹಾಳು ಮಾಡದೆ ಎಂದೂ ಬಿಟ್ಟಿಲ್ಲ. ಹೇಗಿದೆ ಈ ಚಲ ದೊಡ್ಡ ಸರ್ಪದ ದೌರ್ಜನ್ಯ? ಉಪ್ಪಿಗಿಂತ ರುಚಿ ಬೇರೆ ಇಲ್ಲ ಒಪ್ಪಿಕೊಂಡೋರು ದಡ್ಡರಲ್ಲ